ನಮಸ್ಕಾರ ವೀಕ್ಷಕರೇ, ಬೆಳಗಾವಿ ವಾಯ್ಸ್ ಚಾನೆಲ್ ಕಡೆಯಿಂದ ತಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ಅಂದರೆ ಮಾರ್ಚ್ 23ರಂದು ರಾಮನಗರ ಜಿಲ್ಲೆಯ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಖಾಸಗಿ ಬಸ್‌ನ ದುರಂತವೊಂದು ಉಂಟಾಗಿದ್ದು, ಈ ದುರಂತದಲ್ಲಿ ಕೇರಳ ಮೂಲದ 4 ಮಂದಿ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ ಹಾಗೂ ಬಸ್‌ನಲ್ಲಿದ್ದ ಹಲವರು ಗಾಯಗೊಂಡಿರುತ್ತಾರೆ. ಗೆಳೆಯರೇ, ಈ ಘಟನೆಗೆ ಡ್ರೈವರ್‌ನ ಅತಿ ವೇಗದ ಅಜಾಗರೂಕತೆಯ ಚಾಲನೆಯೇ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿರುತ್ತದೆ. ಹಾಗೆ ಘಟನೆ ನಡೆದ ಕೆಲ ಕ್ಷಣಗಳಲ್ಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆಯನ್ನು ಕೂಡ ಪ್ರಾರಂಭ ಮಾಡುತ್ತಾರೆ. ಅದಾದ ನಂತರ ಗಾಯಗೊಂಡವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಕರ್ನಾಟಕದಲ್ಲಿ ಅಂತಾನೆ ಅಲ್ಲ, ಭಾರತದಲ್ಲಿ ಈ ತರಹದ ಅಹಿತಕರ ಘಟನೆಗಳು ಪದೇ ಪದೇ ಹೆದ್ದಾರಿ ದುರಂತಗಳು ಸಂಭವಿಸುತ್ತಾನೆ ಬರ್ತಾ ಇದೆ. ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಗೆಳೆಯರೆ. ಜನರಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಹಾಗೂ ಪಾದಚಾರಿ ನಿಯಮದ ಬಗ್ಗೆ ಇನ್ನೂ ಸಹ ಯಾವ ತಿಳುವಳಿಕೆನೂ ಇಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ನೋಡಿ ಆದರೂ ನಮ್ಮ ಜನ ಎಚ್ಚೆತ್ತುಕೊಳ್ಬೇಕು. ಹಾಗೂ ಇಂತಹ ಖಾಸಗಿ ಬಸ್ ಡ್ರೈವರ್ಗಳು ಸರಿಯಾದ ತರಬೇತಿ ಕೂಡ ಇಲ್ಲದೆ ವಾಹನವನ್ನು ಚಲಾವಣೆ ಮಾಡಿ ಪ್ರಯಾಣಿಕರ ಜೀವವನ್ನು ಅಪಾಯದಲ್ಲಿ ಸಿಲುಕಿಸ್ತಾ ಇದ್ದಾರೆ. ದಯಮಾಡಿ ನಾವು ಕೇಳೋದಿಷ್ಟೇ, ವಾಹನವನ್ನು ಚಲಾಯಿಸುವಾಗ ಜಾಗರೂಕರಾಗಿರಿ, ಸೀಟ್ ಬೆಲ್ಟನ್ನು ಧರಿಸಿ, ಟೂ ವೀಲರ್ ಅವರಾದರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ, ಸ್ಪೀಡ್ ಲಿಮಿಟ್ ಬಗ್ಗೆ ನಿಮಗೆ ಗಮನವಿರಲಿ ಗೆಳೆಯರೆ. ಎಲ್ಲವನ್ನ ವಾಹನ ಚಲಾವಣೆ ಮಾಡಿ ಸ್ಪೀಡ್ ಲಿಮಿಟ್ ಬಗ್ಗೆ ಗಮನವಿಟ್ಟು ವಾಹನವನ್ನು ಚಲಾವಣೆ ಮಾಡಿ. ನಮ್ಮ ವೀಕ್ಷಕರು ಯಾರಾದರೂ ಈ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಪ್ರಯಾಣ ಮಾಡಿದ್ದಿದ್ದರೆ ಅವರು ತಮ್ಮ ಅನುಭವವನ್ನು ನಮಗೆ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್‌ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಧನ್ಯವಾದಗಳು.